ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ 2 ಮಕ್ಕಳು ಸೇರಿ 5 ಸಾವನ್ನಪ್ಪಿರುವ ಘಟನೆ ನೆಲಮಾಕನಹಳ್ಳಿ ಸಮೀಪದಲ್ಲಿ ನಡೆದಿದೆ. ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗೇಟ್ ಸಮೀಪ ಇಂದು ಸಂಜೆ ಈ ದುರ್ಘಟನೆ ಸಂಭವಿಸಿದ್ದು, ಬಂಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುತ್ತಮ್ಮ, ಇವರ ಮಗ ಮಗಳು 2 ಮೊಮ್ಮಕ್ಕಳು ಸೇರಿದಂತೆ 5 ಆಟೋಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸಾವನ್ನಪ್ಪಿದ್ದಾರೆ. ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವ ಇರಿಸಲಾಗಿದೆ. ಮಳವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈತರ ಸುದೀರ್ಘ ಐತಿಹಾಸಿಕ ಹೋರಾಟಕ್ಕೆ ಜಯವಾಗಿದೆ. ವಿನಾಶಕಾರಿ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿಯ ಸಿಂಗು ಗಡಿಯಲ್ಲಿ ಠಿಕಾಣೆ ಹೊಡೆದು ಕುಳಿತಿದ್ದ 500ಕ್ಕೂ ಹೆಚ್ಚು ರೈತ ಸಂಘಟನೆಗಳ ಒಕ್ಕರಲ ಕೂಗಿನ ಮುಂದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಂಡಿ ಬಗ್ಗಿಸಿದೆ. ದೆಹಲಿಯ ರೈತ ಹೋರಾಟಕ್ಕೆ ನವೆಂಬರ್ ಬಂದರೆ 1 ವರ್ಷ, ನವೆಂಬರ್ 26ಕ್ಕೆ 1 ವರ್ಷ. ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ಜಾರಿ ಮಾಡಲಿಕ್ಕೆ ಹೊರಟಾಗ ಭಾರಿ ವ್ಯಾಪಕ ವಿರೋಧವನ್ನು ಕೇಂದ್ರ ಸರ್ಕಾರ ಎದುರಿಸಬೇಕಾಗಿ ಬಂತು. ಅದೇ ಸಂದರ್ಭ ರಾಜ್ಯಗಳಲ್ಲಿಯೂ ಕೂಡ ಕೃಷಿ ಮಸೂದೆಗಳು ರೈತ ವಿರೋಧಿಯಾಗಿ ಜಾರಿ ಮಾಡಿ ಅಲ್ಲಿಯೂ ಸಾಕಷ್ಟು ವಿರೋಧಗಳನ್ನು ಎದುರು ನೋಡಿತು. ಆದರೆ ಕಳೆದ 1 ವರ್ಷದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಜನ ರೈತರು ಜೀವವನ್ನು ಕಳ್ಕೊಂಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಇವತ್ತು ರೈತರಿಗೆ ಮಾರಕವಾದಂತಹ ಕೃಷಿ ಕಾಯ್ದೆಗಳು ವಾಪಸ್ ಆಗಬೇಕು ಅಂತೇಳಿ ಎನ್ನುವ ಹೋರಾಟ ಬಹಳ ದೀರ್ಘವಾಗಿ ನಡೆದಿರ್ತಕ್ಕಂಥ, ಇಡೀ ಜಗತ್ತಿನಲ್ಲೇ ಮಾದರಿಯಾದಂತಹ ಒಂದು ಐತಿಹಾಸಿಕ ಚಳವಳಿ. ಬಹಳ ಮುಖ್ಯವಾಗಿ ರೈತರ ಬದುಕು, ಈ ದೇಶಕ್ಕೆ ಅನ್ನ ನೀಡುವ ರೈತನನ್ನ ಬೀದಿಗಿಳಿಸಿ ರೈತರ ಮೇಲೆ ಇನ್ನಿಲ್ಲದ ಪ್ರಹಾರ ಮಾಡಿದಂತಹ ಅತ್ಯಂತ ಕೆಟ್ಟ ಆಡಳಿತವನ್ನ ನಡೆಸಿದಂಥದ್ದು ಮೋದಿ ಸರ್ಕಾರ. ಆದ್ರೆ ಇವತ್ತು ಕೃಷಿ ಮಸೂದೆಗಳನ್ನ ನಾನು ರದ್ದು ಮಾಡ್ತೀನಿ, ವಾಪಸ್ ತಗೊಂಡಿದ್ದೀನಿ, ಜಾರಿ ಮಾಡೋದಿಲ್ಲ ಅಂತೇಳಿ ಹೇಳುವ ಮೂಲಕ ಈ ಒಂದು ಐತಿಹಾಸಿಕ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಅದನ್ನ ನಮ್ಮೆಲ್ಲ ಚಳವಳಿಗಳು ಒಂದು ಸ್ವಾಗತವನ್ನು ನಾವು ಮೊದಲಿಗೆ ಮಾಡ್ತೀವಿ. ಬಹಳ ಮುಖ್ಯವಾಗಿ ಹೇಳಿಕೆ ಮಾತ್ರ ಸಾಲದು, ಅದು ಸಂಸದೀಯ ಪ್ರಕ್ರಿಯೆಯಾಗಿ ಜಾರಿಯಾಗಬೇಕು. ಆ ಮೂಲಕ ಕೃಷಿ ವಿರೋಧಿ ಏನು ರೈತ ವಿರೋಧಿ ಮಸೂದೆಗಳಿದೆ ಅದು ಸಂಪೂರ್ಣವಾಗಿ ಕೈ ಬಿಡಬೇಕು. ಅದು ರಾಜ್ಯ ಮಟ್ಟಗಳಲ್ಲೂ ಕೂಡ ಕೃಷಿ ವಿರೋಧಿ ಅಥವಾ ರೈತ ವಿರೋಧಿ ಮಸೂದೆಗಳನ್ನ ಕೈ ಬಿಡಬೇಕು ಅಂತೇಳಿ CI2 ಕೂಡ ಆಗ್ರಹ ಮಾಡುತ್ತೆ. ಸಂಸತ್ತಲ್ಲಿ ಸಂವಿಧಾನಾತ್ಮಕವಾಗಿ ಮಂಡನೆಯಾಗದ ಕೃಷಿ ಕಾಯ್ದೆಗಳನ್ನು ರೈತರ ಮೇಲೆ ಹೇರಿತ್ತು. ಬೆರಳೆಣಿಕೆಯಷ್ಟು ಬಂಡವಾಳಶಾಹಿ ಜನರ ಹಿತಾಸಕ್ತಿ ಕಾಯುವ ಸಲುವಾಗಿ ಬಿಜೆಪಿ ಸರ್ಕಾರ ತರಾತುರಿಯಲ್ಲಿ ಜಾರಿ ಮಾಡಿತ್ತು. ಸದರಿ ಕಾಯ್ದೆಗಳನ್ನು ವಿರೋಧಿಸಿ ದೇಶದ ಕೋಟ್ಯಾಂತರ ರೈತರು ಪ್ರತಿಭಟನೆಗಿಳಿದಾಗ ಹೋರಾಟವನ್ನು ಹಣಿಯಲು ಬಿಜೆಪಿ ಸರ್ಕಾರ ವಿಕೃತ ಮಾರ್ಗ ಅನುಸರಿಸಿತ್ತು. ನಾನು ಕೀಲಾರ ಸೋಮಶೇಖರ್ ಅಂದ್ಬಿಟ್ಟು ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಮತ್ತು ಕರ್ನಾಟಕ ರಕ್ಷಣಾ ಪಡೆ ಜಿಲ್ಲಾ ಗೌರವಾಧ್ಯಕ್ಷ. ಇವತ್ತೊಂದು ದಿವಸ ಏನು ನಮ್ಮ ಕೃಷಿ ಕಾಯ್ದೆನ ಪ್ರಧಾನಿಯವರು ವಾಪಸ್ ಪಡೆದಿದ್ದಾರೆ ಅಂತಂದರೆ ಅರ್ಧ ಖುಷಿ, ಅರ್ಧ ಇನ್ನೂ ಸರಿಯಾದ ನಿರ್ಧಾರ ತಗೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಈಗ 1 ವರ್ಷ ಆಯಿತು ಈ ನಮ್ಮ ಕೃಷಿ ಕಾಯ್ದೆ ವಿರುದ್ಧ ಹೋರಾಟಕ್ಕೆ ಶುರು ಮಾಡಿ ನಮ್ಮ ರೈತರು. 1 ವರ್ಷದ ಮೇಲೆ ಈಗ 46 ಇಂಚು ಎದೆಯುಳ್ಳ ನಮ್ಮ ಪ್ರಧಾನಿಯವ್ರಿಗೆ ಈಗ ಜ್ಞಾನೋದಯ ಆಯಿತಾ ಅಥವಾ ನಮ್ಮ ರೈತರ ಬಗ್ಗೆ ಈಗೇನೋ ಸ್ವಲ್ಪ ಕಾಳಜಿ ಬಂತ ಅದು ಗೊತ್ತಾಗ್ತಿಲ್ಲ. ಆಮೇಲೆ ಸಾಂಕೇತಿಕವಾಗಿ ತಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಇದನ್ನು ನಮ್ಮ ಕೃಷಿ ಅಧಿವೇಶನದಲ್ಲೇ ತಗೋಬೇಕು, ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಅದರಲ್ಲೇ ತಗೋಬೇಕು, ವಾಪಸ್ ಪಡೆದಿದ್ದೀವಿ ಅಂತ. ಜೊತೆಗೆ ಏನು ಈ ಹೋರಾಟದಲ್ಲಿ ನಮ್ಮ ರೈತರು 1 ವರ್ಷದಿಂದ ಸುಮಾರು 676 ಜನ ತೀರ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಸೂಕ್ತವಾದ ಪರಿಹಾರ ಕೊಡಬೇಕು. ಫಸ್ಟು ಈ ಕಾಯ್ದೆ ಜೊತೆಗೆ ಇದಕ್ಕೆ ಏನಾದ್ರು ಇದಾಗಬೇಕು ಅಂದರೆ ರೈತರಿಗೆ, ಆ ತೀರ್ಕೊಂಡಿರೋ ರೈತರಿಗೆ ಸೂಕ್ತವಾದ ಪರಿಹಾರ ಕೊಟ್ಟು ಅವ್ರ ಸಂಸಾರ ಮುಂದಕ್ಕೆ ನಡ್ಕೊಂಡು ಹೋಗಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ಕೃಷಿನ ಆದ್ಯತಾ ವಲಯ ಅಂತ ಮಾಡಿ ಕೃಷಿ ಬಗ್ಗೆ ಗೌರವ ಬರುವಂಥದ್ದು ಮಾಡಬೇಕು. ಕೃಷಿಗೆ ಡಬಲ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಯಾವುದೋ ಮೆನ್ಯೂರ್ ಕಂಪ್ನಿನೋ ಟ್ರ್ಯಾಕ್ಟರ್ ಕಂಪ್ನಿಗೋ ರೈತನಿಗೆ ನೇರ ಹಣ ಹೋಗಲಿ, ರೈತನಿಗೆ ಬರುವಂಥದ್ದಾಗಬೇಕು. ಜೊತೆಗೆ ಇನ್ಮೇಲೆ ಕೃಷಿಯಿಂದ ದೂರ ಹೋಯ್ತಿದ್ದಾರೆ ಯುವಕರೆಲ್ಲ. ಯಾಕೆಂದರೆ ಇವತ್ತು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ವಾಪಸ್ಸು 80-50 ಬರೋಲ್ಲ. ಹಾಗಾಗಿ ಕೃಷಿಗೆ ತೊಡಗಿಸಬೇಕು ಅಂದರೆ ಆ ಕೃಷಿ ಮಾಡ್ತಿರೋ ರೈತನಿಗೆ ಹೆಣ್ಣು ಕೊಡಬೇಕು ಅಂತಂದರೆ ಅವ್ರಿಗೆ ಮಹಾಶಾಸನ ಟೈಪು ಏನಾದ್ರು ನಿಜವಾದ ಕೃಷಿಕರಿಗೆ ಕೊಡಬೇಕು. ಸುಮ್ಮನೆ ಕೆಲವರೆಲ್ಲ ಜಾಬಲ್ಲಿದ್ದಾರೆ, ಇದರಲ್ಲಿದ್ದಾರೆ, ಅವರೆಲ್ಲ ಈಗ ಪ್ರಧಾನಮಂತ್ರಿಯವರು ಕಿಸಾನ್ ಯೋಜನೆ ಹಣ ಕೊಡ್ತಿದ್ದಾರೆ. ಪೊಲೀಸು ಮಿಲಿಟರಿ ಬಲ ಬಳಸಿ ಹಣಿಯಲು ಯತ್ನಿಸಿ ಕ್ರೂರತೆ ಮೆರೆದ ಬಿಜೆಪಿ ಸರ್ಕಾರ ಸಿಂಗು ಗಡಿಯ ಸುತ್ತ ಮುಳ್ಳು ಬೇಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರನ್ನು ಬಯಲು ಬಂದಿಖಾನೆಯಲ್ಲಿ ಬಂಧಿಸಿಟ್ಟಿತ್ತು. ಈಗ ರೈತರ ಪಟ್ಟಿಗೆ ಬೆದರಿದ ಮೋದಿ ಸರ್ಕಾರ
ಅಪಾಯಕಾರಿ ಕೃಷಿ ಕಾಯ್ದೆಗಳನ್ನು ವಾಪಸ್ಸು ಪಡೆದಿದೆ. ಉಪ ಚುನಾವಣೆಗಳ ಹೊಸ್ತಿಲಲ್ಲಿ ಕಾಯ್ದೆ ಹಿಂಪಡೆದಿರುವ ಮೋದಿಯ ನಡೆಯ ಬಗ್ಗೆ ಸಹಜವಾಗಿ ಹೋರಾಟಗಾರರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಹೋರಾಟಗಾರರ ಅನಿಸಿಕೆಗಳೇನಿವೆ ನೋಡೋಣ, ಕೇಳೋಣ. ನರೇಂದ್ರ ಮೋದಿ ಅವರು ಇವತ್ತು ಗುರುನಾನಕ್ ಜಯಂತಿಯ ಒಂದು ಭಾವನಾತ್ಮಕ ವಿಷಯದ ಸಂದರ್ಭದಲ್ಲಿ 3 ಕೃಷಿ ಮಸೂದೆಗಳನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿ ಹೇಳುವಾಗ ರೈತರ ಚಳವಳಿ ನಡೀತಾ ಇರೋದ್ರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ತೊಂದರೆ ಆಗ್ತಾ ಇದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಮಸೂದೆಗಳನ್ನು ವಾಪಸ್ ತಗೊಳ್ತಾ ಇದ್ದೀವಿ. ಹಾಗಾಗಿ ರೈತರಿಗೆ ಇಲ್ಲಿ ತನಕ ಆಗಿರ್ತಕ್ಕಂಥ ಅನಾನುಕೂಲಗಳಿಗೆ ನಾನು ಕ್ಷಮೆ ಕೋರ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ರೈತ ಆಂದೋಲನದ ಎದುರುಗಡೆ ಶರಣಾದ್ರೂ ಕೂಡ ಅದಕ್ಕೆ ಸಲ್ಲದ ಕಾರಣಗಳನ್ನ ನೆಪಗಳನ್ನ ಹೇಳಿ ರೈತ ಹೋರಾಟದ ಮುಂದೆ ನಾನು ಶರಣಾಗಲಿಲ್ಲ ಅನ್ನುವಂಥ ಒಂದು ಪೋಸ್ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಏನಾದರೂ ಇರಲಿ, ಕಳೆದ 1 ವರ್ಷದಿಂದ ಈ ದೇಶದ ಅನ್ನದಾತರು ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ಏನು ಚಳವಳಿಯನ್ನು ಮಾಡ್ತಾ ಇದ್ರು, ಆ ಚಳವಳಿಗೆ ಯಶಸ್ಸು ಸಿಕ್ಕಿದೆ. ಕೇಂದ್ರ ಸರ್ಕಾರ ರೈತ ಹೋರಾಟದ ಮುಂದೆ ಮಂಡಿಯುತ್ತಿದೆ. ಈ 3 ಮಸೂದೆಗಳನ್ನು ವಾಪಸ್ ತಗೊಂಡ ತಕ್ಷಣ ಈ ಚಳವಳಿ ನಿಂತೋಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಈ ಚಳವಳಿಯಲ್ಲಿ ಇನ್ನೂ ಅನೇಕ ಬೇಡಿಕೆಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟತಕ್ಕಂಥ ವಿದ್ಯುತ್ ಮಸೂದೆ 2020 ವಾಪಸ್ ತಗೊಳ್ಬೇಕು ಅನ್ನೋದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಕಾನೂನಾಗಿದ್ದಂಥ 3 ಕಾನೂನುಗಳನ್ನು ವಾಪಸ್ ತಗೊಳ್ಳಾಗಿದೆ. ಆದರೆ ವಿದ್ಯುತ್ ಮಸೂದೆಯನ್ನು ವಾಪಸ್ ತಗೊಳ್ತೀವಾ ಇಲ್ವಾ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿಲ್ಲ. ವಿದ್ಯುತ್ ಮಸೂದೆ ಏನಾದರೂ ಬಂದ್ರೆ ಇಡೀ ದೇಶದ ವಿದ್ಯುತ್ ವಿತರಣೆ ಖಾಸಗೀಕರಣಗೊಳ್ಳಿದೆ. ಖಾಸಗೀಕರಣಗೊಂಡ್ರೆ ಇವತ್ತು ಯಾರ್ಯಾರೆಲ್ಲ ವಿಭಾಗಗಳು, ರೈತರು, ಬಡವರು, ಭಾಗ್ಯಜ್ಯೋತಿ ಫಲಾನುಭವಿಗಳು ಉಚಿತವಾಗಿ ವಿದ್ಯುತ್ ಪಡಿತಾ ಇದ್ದಾರೆ, ಆ ಎಲ್ಲ ಸವಲತ್ತುಗಳಿಂದ ವಂಚಿತರಾಗ್ತಾರೆ. ಆದ್ರಿಂದ ಆ ವಿದ್ಯುತ್ ಮಸೂದೆಯನ್ನು ವಾಪಸ್ ತಗೋಬೇಕು ಅನ್ನುವಂಥ ನಮ್ಮ ಬೇಡಿಕೆ ಇದ್ದೇ ಇದೆ. ಇನ್ನು 2 ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ, ರೈತರ ಉತ್ಪನ್ನಗಳಿಗೆ ನ್ಯಾಯಯುತವಾಗಿರ್ತಕ್ಕಂಥ ಬೆಲೆ ಕೊಡಬೇಕು. ಬಹಳ ಮುಖ್ಯವಾಗಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಪ್ಲಸ್ 50%. MS ಸ್ವಾಮಿನಾಥನ್ ಆಯೋಗದ ಶಿಫಾರಸಿನ ಪ್ರಕಾರ ಏನು ರೈತರಿಗೆ ಬೆಳೆ ಬೆಳಿಲಿಕ್ಕೆ ವೆಚ್ಚ ತಗಲುತ್ತೋ ಅದಕ್ಕೆ 50% ಲಾಭವನ್ನು ಖಾತ್ರಿಗೊಳಿಸಿ ಬೆಲೆ ಸಿಗುವಂತ ರೀತಿಯಲ್ಲಿ ಕಾನೂನು ಮಾಡಬೇಕು. ಶಾಸನಬದ್ಧವಾಗಿ C2 ಪ್ಲಸ್ 50% ಬೆಲೆ ರೈತರಿಗೆ ಖಾತ್ರಿ ಆಗಬೇಕು ಅನ್ನೋದು ಒಂದು ಬೇಡಿಕೆ ಇದೆ. ಆ ಬೇಡಿಕೆಗಳ ಬಗ್ಗೆ ಮೋದಿ ಏನು ಮಾತಾಡಲಿಲ್ಲ. ಅದ್ರ ಜೊತೆಗೆ ಇಡೀ ದೇಶದ ರೈತರನ್ನ, ಕೃಷಿ ಕೂಲಿಕಾರರನ್ನ ಋಣಮುಕ್ತರನ್ನಾಗಿ ಮಾಡೋಕೆ ಒಂದು ಕಾಯ್ದೆಯನ್ನು ರೂಪಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಒಂದು ಋಣಮುಕ್ತ ಕಾಯ್ದೆಯನ್ನು ತನ್ನಿ. ರೈತರು ಕೃಷಿ ಕೂಲಿಕಾರ ಸಾಲವನ್ನ ಒಂದು ಬಾರಿಗೆ ಎಲ್ಲ ಸಾಲವನ್ನ ಮನ್ನಾ ಮಾಡತಕ್ಕಂಥ ಕಾಯ್ದೆಯನ್ನು ತನ್ನಿ ಅನ್ನುವಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇದೆ. ಹಾಗಾಗಿ ವಿದ್ಯುತ್ ಮಸೂದೆ, ಋಣಮುಕ್ತ ಕಾಯ್ದೆ ಹಾಗೂ ನ್ಯಾಯಯುತವಾಗಿರ್ತಕ್ಕಂಥ C2 ಪ್ಲಸ್ 50% ಬೆಲೆಗೆ ನಡೀತಾ ಇರ್ತಕ್ಕಂಥ ಹೋರಾಟ ಏನಿದೆ, ಈ ಹೋರಾಟ ಮುಂದುವರಿಯುತ್ತೆ. ಆದ್ರೆ ಮೋದಿ ಸರ್ಕಾರ ಕೇವಲ 3 ಮಸೂದೆಗಳನ್ನು ವಾಪಸ್ ತಗೊಂಡಿದ್ದೀವಿ ಅನ್ನುವಂಥ ಹೆಸರಿನಲ್ಲಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲಿ ಏನು ಚುನಾವಣೆ ಬರ್ತಾ ಇದೆ, ಆ ಚುನಾವಣೆಯಲ್ಲಿ ಬಿಜೆಪಿ ಹಳ್ಳಿಗಳಲ್ಲಿ ಹೋಗಿ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ, ಈ ಚುನಾವಣೆಯನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಮೋದಿ ಸರ್ಕಾರಕ್ಕೆ ಮಸೂದೆಗಳನ್ನು ವಾಪಸ್, ಕಾನೂನುಗಳನ್ನು ವಾಪಸ್ ಪಡೆದರೆ ಬೇರೆ ದಾರಿನೇ ಇರಲಿಲ್ಲ. ಆದ್ರಿಂದ ಈ ಚುನಾವಣೆಯಲ್ಲಿ ತನ್ನ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಿಕ್ಕೆ, ಮತದಾರರ ಬಳಿ ಮತ ಕೇಳಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಮೋದಿ ಸರ್ಕಾರ ಇಟ್ಟಿದೆ. ಮೋದಿ ಸರ್ಕಾರ ಹೃದಯದ ಆಳದಿಂದ ಪ್ರಾಮಾಣಿಕವಾಗಿ ಈ ಮಸೂದೆಗಳನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು ಅಲ್ಲ ಅಂತ ಹೇಳ್ತಕ್ಕಂಥದ್ದು ಈ ದೇಶದ ರೈತರಿಗೆ ಅರ್ಥ ಆಗಿದೆ. ಹಾಗಾಗಿ ಈಗ ಮಸೂದೆಗಳನ್ನ ವಾಪಸ್ ಕಳಿಸಿದ್ದೀವಿ, ಕಾನೂನುಗಳನ್ನ ವಾಪಸ್ ಕಳಿಸಿದ್ದೀವಿ. ಈ ಹೋರಾಟ ಮೋದಿ ಸರ್ಕಾರವನ್ನ ವಾಪಸ್ ಕಳಿಸೋ ತನಕ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಮೋದಿ ಅರ್ಥ ಮಾಡ್ಕೋಬೇಕು. ತನ್ನ ರೈತ ವಿರೋಧಿ ನೀತಿಗಳನ್ನ ಕೈಬಿಡಬೇಕು. ವಿದ್ಯುತ್ ಮಸೂದೆಯನ್ನು ವಾಪಸ್ ತಗೊಳ್ಬೇಕು. ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತರಬೇಕು ಮತ್ತು ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ C2 ಪ್ಲಸ್ 50% ಆದಾಯವನ್ನು ಖಾತ್ರಿಗೊಳಿಸ್ತಕ್ಕಂಥ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಶಾಸನಬದ್ಧಗೊಳಿಸಬೇಕು ಅನ್ನುವಂಥ ಹೋರಾಟ ಮುಂದುವರೆದೇ ಇರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಕಳೆದ 1 ವರ್ಷದಿಂದ ಈ ರೈತ ಹೋರಾಟದಲ್ಲಿ ತೊಡಗಿಸ್ಕೊಂಡು ಹುತಾತ್ಮರಾಗಿರ್ತಕ್ಕಂಥ 700ಕ್ಕೂ ಹೆಚ್ಚಿನ ರೈತರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಈ ದೇಶದ ದುಡಿಯುವ ಜನ, ಈ ದೇಶದ ರೈತರು ಮತ್ತು ಕೃಷಿ ಕೂಲಿಕಾರರು. ಅದ್ರ ಜೊತೆಗೆ ಈ 1 ವರ್ಷದ ಹೋರಾಟದಲ್ಲಿ
ನಿರಂತರವಾಗಿ ತೊಡಗಿಸ್ಕೊಂಡಿದ್ದ ಒಂದು ಐತಿಹಾಸಿಕ ವಿಜಯಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲ ರೈತ ಸಮುದಾಯಕ್ಕೆ ನಾವು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸಬೇಕಾಗಿದೆ, ನಾವು ತಿಳಿಸ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ತಾಲೂಕಿನ ಮುಗರಹಳ್ಳಿ ಗ್ರಾಮದಲ್ಲಿ ಮಳೆಯಿಂದ ಮನೆಗಳು ಕುಸಿದಿದ್ದು, ಶಾಸಕ ರವೀಂದ್ರ ಶ್ರೀಕಂಠಯ್ಯ ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮನೆ ಕಳೆದುಕೊಂಡ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಮಳೆಯಿಂದಾಗಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆ ಮತ್ತು ಆಸ್ತಿಪಾಸ್ತಿಗಳು ನಷ್ಟ ಆಗಿದೆ. ರೈತರು ಬೆಳೆ ಬಿತ್ತಿರುವಂಥ ಬೆಳೆ ನಷ್ಟ ಆಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಿಂದ ಮಂಡ್ಯ ಜಿಲ್ಲೆಗೆ ನಷ್ಟ ಆಗಿದೆ. ಇವತ್ತು ರಸ್ತೆಗಳು ಎಲ್ಲ ಗುಂಡಿ ಬಿದ್ದಿದೆ. ಈ ಮಳೆಯಿಂದ ಭಾಳ ಅಧ್ವಾನ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಆಗಿರುವಂಥದ್ದು. ಹೆಚ್ಚು ಕಮ್ಮಿ ನನ್ನ ಕ್ಷೇತ್ರದಲ್ಲಿ 85-90ರಷ್ಟು ಮನೆ ಡ್ಯಾಮೇಜ್ ಆಗಿರುವಂಥದ್ದು. ಅದರಲ್ಲಿ ಒಂದು 25 ಮನೆಗಳು ಇಮಿಡಿಯೇಟಾಗಿ ನಮ್ಮ ತಹಸೀಲ್ದಾರ್ ಆದಂಥ ಶ್ವೇತಾರವರು ಭಾಳ ಚುರುಕಾಗಿ ಅದಕ್ಕೆಲ್ಲ ಸ್ಪಂದಿಸಿ 24 ಮನೆಗೆ 95,000 ರೂಪಾಯಿನ. ತಾಲೂಕಿನಲ್ಲಿ ಮಳೆಯಿಂದಾಗಿ ಸುಮಾರು 90 ಮನೆಗಳು ಕುಸಿದಿವೆ. ಪ್ರಕೃತಿ ವಿಕೋಪದಿಂದ ಮನೆ ಕುಸಿದು ನಿರಾಶ್ರಿತರಾದ ಕುಟುಂಬಕ್ಕೆ ರು 5 ಲಕ್ಷ ಪರಿಹಾರ ಸಿಗಲಿದೆ. ಮೊದಲ ಹಂತವಾಗಿ ತಾಲೂಕು ಆಡಳಿತ 29 ಮನೆಗಳಿಗೆ ತಲಾ ರು 95,000 ಪರಿಹಾರ ನೀಡಿದೆ. ಉಳಿದವರಿಗೂ ಪರಿಹಾರ ಸಿಗಲಿದೆ ಎಂದು ರವೀಂದ್ರ ಶ್ರೀಕಂಠಯ್ಯ ಹೇಳಿದರು. 29 ಮನೆಗಳಿಗೆ 95,000 ರೂಪಾಯಿನ ಇಮಿಡಿಯೇಟಾಗಿ ತಕ್ಷಣವೇ ಅವ್ರಿಗೆ ತಲುಪಿಸುವಂಥ ವ್ಯವಸ್ಥೆ ಆಗಿದೆ. ಇನ್ನು ಉಳಿದಂಥದ್ದನ್ನು ಕಾನೂನುಬದ್ಧವಾಗಿ ಎಲ್ಲ ಕ್ರಮ ತಗೊತಾ ಇದ್ದೀವಿ. ಹಾಗೆ ಸರ್ಕಾರದಿಂದ ಪೂರ್ತಿ ಬಿದ್ದಂಥ ಮನೆಗೆ ಇನ್ನೂ ಅಡಿಷನಲ್ ಆಗಿ 4 ಲಕ್ಷ ರೂಪಾಯಿ ಕೂಡ ಬರುತ್ತೆ. ಅದರೆಲ್ಲ ವ್ಯವಸ್ಥೆನೂ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಲ್ಲ ಸೇರಿಕೊಂಡು ನಾವು ಭಾಳ ಚುರುಕಾಗಿ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರೋಕ್ಕೆಲ್ಲ ಡ್ಯಾಮೇಜ್ ಏನಾಗಿದೆ ಅದರ ಆಧಾರದಲ್ಲಿ ಅವ್ರಿಗೆಲ್ಲ ದುಡ್ಡು ಬರೋ ಥರ ವ್ಯವಸ್ಥೆಗಳಾಗುತ್ತೆ. ಯಾರೂ ಧೃತಿಗೆಡೋದು ಬೇಡ. ಬಂದು ತಾವೆಲ್ಲ ತಾಲೂಕು ತಹಸೀಲ್ದಾರ್ ಹತ್ರ ಮತ್ತು ನಿಮ್ಮ ಸಂಬಂಧಪಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ನೀವು ಅದನ್ನು ತಕ್ಷಣವೇ ಈ ಥರ ಆಗಿದೆ ಅಂತ ಒಂದು ಅರ್ಜಿ ಕೊಟ್ಟು ಅವ್ರ ಗಮನಕ್ಕೆ ತರುವಂಥದ್ದು ಮಾಡಬೇಕು. ಮನೆಗಳು ಬಿರುಕು ಬಿಟ್ಟುವಂಥದ್ದು ಅಥವಾ ಬಿದ್ದೋಗುವಂಥದ್ದು ಇಂಥದ್ದಿದ್ರೆ ತಕ್ಷಣವೇ ಸಾರ್ವಜನಿಕರು ತಹಸೀಲ್ದಾರ್ ಗಮನಕ್ಕೆ ಅದನ್ನು ಅರ್ಜಿ ಮುಖಾಂತರ. ತಹಸೀಲ್ದಾರ್ ಶ್ವೇತಾ ರವೀಂದ್ರ ಹಾಗೂ ಸ್ಥಳೀಯ ಮುಖಂಡರು ಶಾಸಕರ ಜೊತೆಗಿದ್ದರು. ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಅಪಾರ ಪ್ರಮಾಣದ ಒಡಕೆ ಪ್ರಸಿದ್ಧ ಈರೋಡೆ ಕೆರೆಗೆ ಸಿಲುಕಿಕೊಂಡು ಅವಾಂತರ ಸೃಷ್ಟಿಸಿದೆ. ಮಂಡ್ಯ ಜಿಲ್ಲಾ ಪಾಂಡವಪುರ ಪಟ್ಟಣದ ಪ್ರಸಿದ್ಧ ಐತಿಹಾಸಿಕ ಈರೋಡೆ ಕೆರೆ ಕಳೆದ 15 ದಿನಗಳಿಂದಲೂ ಸತತವಾಗಿ ಮಳೆ ಸುರಿಯುತ್ತಿದ್ದು, ಗುರುವಾರ ರಾತ್ರಿ ಜಿಟಿ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಒಡಕೆ ಸಿಕ್ಕಿ ಹಾಕಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಐತಿಹಾಸಿಕ ಈರೋಡೆ ಕೆರೆ ಒಡೆಯುವ ಭೀತಿ ಎದುರಾಗಿದೆ. ಈರೋಡೆ ಕೆರೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಸಿಲುಕಿಕೊಂಡಿರುವುದರಿಂದ ಈ ಬಾರಿ ಮಳೆಯಿಂದಾಗಿ ತೊಣ್ಣೂರು ಕೆರೆಯಿಂದಲೂ ಅಪಾರ ಪ್ರಮಾಣದಲ್ಲಿ ನೀರು ಈರೋಡೆ ಕೆರೆಗೆ ಹರಿದು ಬರುತ್ತಿದೆ. ಇದರ ಪರಿಣಾಮ ಈರೋಡೆ ಕೆರೆಯಲ್ಲಿ ಕೋಡಿ ಹರಿದು ಕೆರೆ ಏರಿ ಕುಸಿಯುತ್ತಿದ್ದು, ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯ ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಇತಿಹಾಸದಲ್ಲೇ ಪಾಂಡವರು ಎಲ್ಲ ವನವಾಸವಾಗ್ತಾ ಇದ್ದ ಇದು ಇತಿಹಾಸಕ್ಕೆ ಒಂದು 150 ವರ್ಷಗಳ ಹಿಂದಿನ ಕೆರೆ ಇದು. ಇದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿ ಸಾರ್ವಜನಿಕ ಅನುಕೂಲವಾಗುವಂತೆ ಮಾಡಬೇಕು. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ 15 ದಿವಸಗಳಿಂದ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ಶೀತಲವಾಗಿ ಸುತ್ತಮುತ್ತಲ ಪರಿಸರಕ್ಕೂ ಹಾನಿ ಆಗ್ತದೆ. ಮನೆಗಳು ಹಿಂದಿನ ಇರುವ ಜಮೀನುಗಳಿಗೆಲ್ಲ ಒತ್ತುವರಿ ಇವೆಲ್ಲ ಮಾಡಿರೋದಕ್ಕೆಲ್ಲ ತೊಂದರೆ ಆಗ್ತದೆ. ಆದ್ದರಿಂದ ಇದನ್ನು ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ನೀರಾವರಿ ಇಲಾಖೆ ಆಗ್ಬೋದು, ಕೆರೆ ಅಚ್ಚುಕಟ್ಟುದಾರರು ಆಗ್ಬೋದು, ಎಲ್ಲರೂ ಬಂದು ಇದನ್ನು ಬೇಗ ಒಡಕೆ ಅನ್ನೋದೇನು ಬಂದು ನಿಂತಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಅನುಕೂಲವಾಗುತ್ತದೆ. ನಿಮ್ಮ ಹೆಸರು? ಕೆ ವೆಂಕಟರಮಣೇಗೌಡ, ಪಾಂಡವಪುರ. ಜೊತೆಗೆ ಕೆರೆ ಸೇತುವೆ ಎಡಭಾಗದಲ್ಲಿ ಸುರಂಗ ಮಾದರಿ ಕೊರೆತ ಉಂಟಾಗಿದ್ದು, ಅಲ್ಲಿ ಹುಲ್ಲು ಬೆಳೆದಿರುವುದರಿಂದ ಕೆರೆ ನೀರು ವೀಕ್ಷಣೆಗೆ ಬರುವ ಜನರು ಆಯ ತಪ್ಪಿ ಬಿದ್ದು ಸಾವಿಗೀಡಾಗುವ ಭೀತಿ ಉಂಟಾಗಿದೆ. ಇಲ್ಲಿ ಅಧಿಕಾರಿಗಳು ಬ್ಯಾರಿಕೇಡ್ ಅಥವಾ ಮುನ್ಸೂಚನಾ ಫಲಕ ಅಳವಡಿಸಿಲ್ಲ. ಭಾರಿ ಮಳೆಯಿಂದಾಗಿ ಈರೋಡೆ ಕೆರೆ ಏರಿ ಒಡೆಯುವ ಭೀತಿ ನಿರ್ಮಾಣವಾಗಿರುವುದರಿಂದ ಸಂಬಂಧಪಟ್ಟ ಕಾವೇರಿ ನೀರಾವರಿ ನಿಗಮದ ಇಲಾಖಾಧಿಕಾರಿಗಳು, ಸ್ಥಳೀಯ ಶಾಸಕರು ಮಳೆಯಿಂದಾಗಿ ಕುಸಿಯುತ್ತಿರುವ ಕೆರೆ ಏರಿ ದುರಸ್ತಿ ಕಾರ್ಯ ಕೈಗೊಳ್ಳುವ ರೈತರ ಹಿತ ಕಾಪಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಈರೋಡೆ ಕೆರೆ ಪದೇ ಕಳೆದ 1.5 ತಿಂಗಳಿಂದ ತುಂಬುತ್ತಿದ್ದು, ಪದೇ ಏರಿ ತುಂಬುವಷ್ಟು ನೀರು ಬರ್ತಿದ್ದು, ಇವತ್ತಿನ ಪರಿಸ್ಥಿತಿಯಲ್ಲಿ ಒಡಕೆಲ್ಲ ಬಂದು ಹುಲ್ಲೆಲ್ಲ ಬಂದು ಜಾಮ್ ಆಗಿದೆ. ಈ ಏನು ಕೋಡಿ ಬೀಳುವಂಥ ಜಾಗದಲ್ಲಿ ಸ್ಟಕ್ ಆಗಿರೋದ್ರಿಂದ ನೀರು ಏರಿಯನ್ನು ತುಂಬುವಷ್ಟುವಾಗಿ ಮುಂದೆ ಏರಿಗೆ
ತೊಂದರೆಯಾಗುವಂಥ ಅವಕಾಶ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಕಾವೇರಿ ನೀರಾವರಿ ನಿಗಮದವರಾಗ್ಬೋದು, ಇಂಜಿನಿಯರ್ಸ್ಗಳಾಗ್ಬೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನೀರು ಬಳಕೆದಾರರ ಸಂಘದ ಸದಸ್ಯರು ಮತ್ತು ನಿರ್ದೇಶಕರು ಅವರೆಲ್ಲ ಬಂದು ಇಲ್ಲಿ ಗಮನ ಹರಿಸಬೇಕು. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕದ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಜನಪರ ಚಿಂತಕ ಹಾಗೂ ಸಾಹಿತಿ ಶೇಖರಗೌಡ ಮಾಲಿ ಪಾಟೀಲ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಮತದಾರರು ಬೆಂಬಲಿಸಬೇಕು ಎಂದು ಶಿಕ್ಷಣ ಪ್ರೇಮಿ ಟಿ.ಎಂ. ಪ್ರಕಾಶ್ ಮನವಿ ಮಾಡಿದರು. ಅದರಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಇವ್ರನ್ನ ಶೇಖರಗೌಡ ಮಾಲಿ ಪಾಟೀಲ್ ಅವರನ್ನ ಆಯ್ಕೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶೇಖರಗೌಡ ಮಾಲಿ ಪಾಟೀಲರು ಕಳೆದ 3 ದಶಕಗಳಿಂದ ಕನ್ನಡ ನಾಡು ನುಡಿ ಸಾಹಿತ್ಯ ಪರಿಷತ್, ಶಿಕ್ಷಣ ಸಂಸ್ಥೆಗಳು, ಸಮಾಜ ಸೇವೆ, ಸಾಹಿತ್ಯ, ಕೃಷಿ ಹಾಗೂ ಸಹಕಾರ ಕ್ಷೇತ್ರಗಳಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದು, ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಕನ್ನಡ ಭಾಷೆಯ ಬೆಳವಣಿಗೆಗೆ ಮುಂದಾಗುತ್ತಿದ್ದಾರೆ ಎಂದರು. ಅವರು ಸಲ್ಲಿಸಿರುವ ಸೇವೆ, ಹಿರಿಯ ಸಹಕಾರಿಗಳು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಎಲ್ಲೋ ಅವಧಿಗೆ ಸೇವೆ ಸಲ್ಲಿಸಿದ್ದಾರೆ. ಕೊಪ್ಪಳ DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಲದ ನಿರ್ದೇಶಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಉತ್ತಮ ವ್ಯಕ್ತಿ, ಸಾಹಿತ್ಯ ಆಸಕ್ತರು, ಆಮೇಲೆ ಕಮಿಟ್ಮೆಂಟ್ ಇದೆ ಅವ್ರಿಗೆ ಏನಾದ್ರು ಕೆಲಸ ಮಾಡಬೇಕು ಅನ್ನೋದನ್ನು. ಹಾಗಾಗಿ ಅವ್ರನ್ನ ನಾವು ಬೆಂಬಲ ಮಾಡಬೇಕು ಅಂತ ಎಲ್ಲ ಮತದಾರ ಪ್ರಮುಖಗಳಲ್ಲಿ ಕೋರ್ತಾ ಇದ್ದೀವಿ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಿಯನ್ನ ಕರೆತಂದು MLC ಚುನಾವಣಾ ಅಭ್ಯರ್ಥಿ ಮಾಡುವ ದುರ್ಗತಿ ಬಂತೆ ಎಂದು ಮಂಡ್ಯ ನಾಯಕರನ್ನು ಕುಟುಕಿದ ಮಾಜಿ ಸಂಸದ LR ಶಿವರಾಮೇಗೌಡ, ನನಗೆ ಮಾಜಿ ಸಚಿವ ಚೆಲುವರಾಯಸ್ವಾಮಿ, ಶಾಸಕ ಸುರೇಶ್ ಗೌಡ ಇಬ್ಬರು ರಾಜಕೀಯವಾಗಿ ಸಮಾನ ವಿರೋಧಿಗಳಾಗಿದ್ದು, ಮುಂದೆ ನಾನೇ ಅಧಿಕಾರಕ್ಕೆ ಬರಬೇಕು ಎಂಬುದು ನನ್ನ ಗುರಿಯಾಗಿದೆ ಎಂದು ಮತ್ತೆ ಗುಡುಗಿದ್ದಾರೆ. ಚೆಲುವರಾಯಸ್ವಾಮಿ, ಸುರೇಶ್ ಗೌಡ ಇಬ್ಬರು ನಮ್ಮ ವಿರೋಧಿಗಳು. ಅವರಿಬ್ಬರು ಬಿಟ್ಟು ನಾನು ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಾವು ಮುಂದಕ್ಕೂ ಅಂತ ಸಂದರ್ಭ ಬಂದು ಟಿಕೆಟ್ ಕೇಳಿದಾಗ ನಾನು ಕೊಡಲಿಲ್ಲ ಅಂದರೆ ನಾನು ಪಾರ್ಟಿಗಳಂತ ಕೇಳ್ತೀನಿ. ಒಂದು ಆರೋಪ ಸುರೇಶ್ ಗೌಡರು 2 ಸರಿ MLA ಆಗಿದೆ, SD ಕೃಷ್ಣಪ್ಪನವರು 2 ಸರಿ MLA ಆಗ್ಯವ್ರೆ, ನಾನು 2 ಸರಿ MLA ಆಗಿದ್ದೀನಿ. ಇನ್ನೇನು ಇಲ್ಲೇ ಊಟ ಮಾಡ್ಕೊಂಡಿರಾಕ್ ಬಿಟ್ಟಾರ, ಏನು ಮಾಡೋಕ್ಕಾಗ್ತಿಲ್ಲ. ನಾನು ಇದ್ದಿದ್ದು ನಿಂತಂಗೆ ಮುಲಾಜೇನಿತ್ತು. ಈಗ ನಾನು 35 ವರ್ಷ ಆಯಿತು ನಾಗಮಂಗಲ ಕ್ಷೇತ್ರದಲ್ಲಿ. ಕಮಾಂಡ್ ಟೈಮ್ ಯಾರು ಒಬ್ಬರು ನನ್ನ ಬೈ ಮಾಡಿ ತೋರಿಸೋಂಗಿದ್ರೆ ಸೋಲು ಗೆಲುವು ಎಲ್ಲ ಬೇರೆ ಬೇರೆ ವಿಚಾರ ಸರ್. ಒಂದು ವೇಳೆ ಹೈಕಮಾಂಡ್ ನಿಮ್ಮ ನಡೆ ಸರ್ ಸಾಧ್ಯವೇ ಇಲ್ಲ ಅಂದರೆ ಹೈಕಮಾಂಡ್ ನಮ್ಮದಿದು, ಡೆಲ್ಲಿ ಹೈಕಮಾಂಡ್ ಅಲ್ಲ, ಪದ್ಮನಾಭನಗರ ಹೈಕಮಾಂಡ್. ನಾಗಮಂಗಲದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, JDS ಪಕ್ಷದಿಂದ ಅಪ್ಪಾಜಿಗೌಡ ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರು, ಮುಖಂಡರನ್ನು ಬಿಟ್ಟು ಹೊಸ ಮುಖಕ್ಕೆ ಟಿಕೆಟ್ ನೀಡಿದೆ. ಇದು ಯಾರಿಗೆ ಹಿನ್ನಡೆ ಎಂದು ನನಗೆ ಬೇಕಾಗಿಲ್ಲ ಎಂದರು. ಕಾಂಗ್ರೆಸ್ ಪಕ್ಷ ಈಗ ನೀವರು ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಕೆಲಸ ಮಾಡಿರ್ತಕ್ಕಂಥವ್ರು, ಹೋರಾಟ ಮಾಡಿರ್ತಕ್ಕಂಥವ್ರು ಬೇಕಾದಷ್ಟು ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಏನು ಹೊಸ ಅಭ್ಯರ್ಥಿನ ನನ್ನವರಿದ್ದು ಅಧಿಕಾರದಲ್ಲಿದ್ದಂಥ ಅಭ್ಯರ್ಥಿನ ತಂದು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಅದಕ್ಕೆ ಸಮಂಜಸ ವಿಚಾರ. ನಾನು ಅಭ್ಯರ್ಥಿ ನನಗೂ ಚೆನ್ನಾಗಿ ಪರಿಚಯ ಇರೋದಾಗಿದ್ದರಿಂದ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ಗೆ ಇಷ್ಟೊಂದು ಅಧಿಕಾರಿನ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅನ್ನೋದು ನನಗೆ ಯೋಚನೆ. ರಾಜ್ಯ ಜಿಲ್ಲಾ ನಾಯಕ ಹೇಳ್ತೀರಿ, ನನಗೆ ನೀವು ಹಿನ್ನಡೆ ಕಾಣಿಸ್ತಿರೋ ಮುನ್ನಡೆ ಕಾಣಿಸ್ತಿರೋ ಅದು ನಿಮಗೆ ಬಿಟ್ಟಿರೋ ವಿಚಾರ. ನಮ್ಮ ಪಾರ್ಟಿ ವಿಚಾರ ನಮ್ಮ ಪಾರ್ಟಿ ವಿಚಾರದಲ್ಲಿ ನಾವು ಅಧಿಕೃತವಾಗಿ ಅಪ್ಪಾಜಿ ಕೂಡ ಈ ಸಲ ಕ್ಯಾಂಡಿಡೇಟ್. ಹಾಗೆ JDS ಪಕ್ಷದಲ್ಲಿ 3 ಒಟ್ಟಾಗಿದ್ದರೆ ಯಾವಾಗಲೂ ನಮ್ಮದೇ ಗೆಲುವು. ಮತ್ತೆ ಚೆಲುವರಾಯಸ್ವಾಮಿಗೆ 50,000 ಮತಗಳಿಂದ ಸೋಲು ಖಚಿತ. ಆದರೆ 3ನೇ ಬಾರಿಗೂ ಶಾಸಕ ಸುರೇಶ್ ಗೌಡಗೆ ಅವಕಾಶ ಬೇಕಾ ಎಂದು ಪ್ರಶ್ನಿಸಿದ ಅವರು, ನಾಗಮಂಗಲದಲ್ಲಿ ಚೆಲುವರಾಯಸ್ವಾಮಿ, ಸುರೇಶ್ ಗೌಡ ಹೊರತುಪಡಿಸಿ ನಾನೇ ಅಧಿಕಾರಕ್ಕೆ ಬರಬೇಕು ಎಂಬುದು ನನ್ನ ಗುರಿ ಎಂದು ಸ್ವಪಕ್ಷದ ಶಾಸಕರ ವಿರುದ್ಧವೇ ಗುಡುಗಿದ್ದಾರೆ. ನಮ್ಮ ಪಕ್ಷದಲ್ಲಿ ನಾವು 3 ಜನ ಒಗ್ಗಟ್ಟಾಗಿದ್ದರೆ ನಮ್ಮ ಮುಟ್ಟೋರೇ ಇಲ್ಲ. ಇದು ಸರ್ವವಿದಿತವಾಗಿರ್ತಕ್ಕಂಥ ವಿಚಾರ ನಾಗಮಂಗಲದಲ್ಲಿ. ನಾವು 3 ಜನ ಒಟ್ಟಾಗಿದ್ದರೆ ಸನ್ಮಾನ್ಯ ಚೆಲುವರಾಯಸ್ವಾಮಿ ಅವರು 47,000ಕ್ಕೆ 3,000 ಸೇರಿಸಿ 50,000 ಲೀಡಲ್ಲಿ ಬರೋ ಚುನಾವಣೆಯಲ್ಲಿ ಸೋಲ್ತಾರೆ. ಅದು ಒಟ್ಟಾಗಿಲ್ವಲ್ಲ? ಯಾರು ಹಂಗಂತ ಹೇಳಿದ್ರು? ಜನಗಳು ಎಲ್ಲ ಕಾರ್ಯಕರ್ತರು ಹೇಳ್ತಾವ್ರಲ್ಲ. ಅಲ್ಲ ರೀ, ಇಲ್ಲೇ ನಾವೇನು ಬೋರ್ಡ್ ಬೇರೆ ಹಾಕೊಂಡಿದ್ದೀವ ಜನತಾದಳ ಬಿಟ್ಟು.
ಪರವಾಗಿಲ್ಲ, ನೀವು ನಾವೇನು ಎಲ್ಲಾರು ಒಂದು ಅಕ್ಷರ ಪಾರ್ಟಿ ವಿರುದ್ಧ ಮಾಡ್ತಾ ಇದ್ದೀವ? ಮತ್ತೆ ಸರ್ ಪಾರ್ಟಿ ಚೌಕಟ್ಟಲ್ಲಿ ನಾನು ಅದಲ್ಲೇ ಹೇಳಿದ್ದೀನಿ, ಚುನಾವಣೆ ಬಂದಾಗ ಮೂರು ಬಾಗಿಲು ಒಂದಾಯ್ತವೆ, ಚುನಾವಣೆ ಇಲ್ಲದೆ ಇದ್ದಾಗ 3 ಬಾಗಿಲು ನಮ್ಮ ಪಕ್ಷ. ಒಂದು ಸುರೇಶ್ ಗೌಡ್ರ ಬಾಗಿಲು, ಒಂದು ಚಲರಾಜ ಇವರು ನಮ್ಮ ಅಪ್ಪಾಜಿಗೌಡ್ರ ಬಾಗಿಲು, ಒಂದು ಶಿವರಾಮೇಗೌಡ್ರ ಬಾಗಿಲು. ಈ ವೇಳೆ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ, ವಕೀಲ ಟಿ.ಕೆ. ರಾಮೇಗೌಡ, ಕೃಷ್ಣೇಗೌಡ ಇತರರು ಇದ್ದರು.